ಹಾಯ್ ಎಲ್ಲರಿಗೂ. ಸೆಕೆಂಡ್ ಡೇ ಇನ್ ಬಿಜಾಪುರ್. ಬನ್ನಿ ಇವತ್ತು ಏನೇನು ಆಗ್ತದೆ ನೋಡೋಣ ಬಿಜಾಪುರದಾಗ. ವರ್ಷಿ ಇವಾಗ ರೆಡಿ ಆಗ್ಯಾಳ. ಮತ್ತು ಗೊತ್ತಲ್ಲ ಹುಡುಗಿ ಅದು ರೆಡಿ ಆದಮೇಲೆ 100 ಸಲ ಕಣ್ರಿ ನೋಡ್ಕೊತಾನೆ ಇರ್ಬೇಕು ಹೋಗುತ್ತಾ ನಾನು. ಸೊ ಅದೇ ಡ್ಯೂಟಿ ಮಾಡ್ಲಿಕ್ಕತ್ತೀವಿ ನಾವು. Yes, day to visit Girl Gumbaz. ನಾನು ಹಾಯ್ ಮಾಡು. ಇವ್ ಕರ್ಕೊಂಡು ನಡ್ಸ್ಕೊಂಡು ಎಷ್ಟೊತ್ತಿಗೆ ಕರ್ಕೊಂಡು ಹೋಗ್ಕಳ ಅಕ್ಷಿ ಗೊತ್ತಿಲ್ಲ. 10 ಗಂಟೆ ಆಗೈತಿ. ಹೊಟ್ಟೆ ಹಸಿದು ಇಲಿ ಓಡಾಡತ್ತವು. ಅವ್ರ ಮಕ್ಕಳ ಜೊತೆ ಮಕ್ಕಳಾಗ್ಬಿಟ್ಟಾಳ. ಆಕಿ ಸ್ವೆಟ್ರ್ ಮೇಲೆ ಅಂಗಿ ಹಾಕೊಂಡಾಳ, ಅಂಗಿನೇ ಸ್ವೆಟ್ರ್ ತರ ಹಾಕೊಂಡಾಳ. ಕನ್ವಿನ್ಸ್ ಮಾಡ್ಬೇಕು, ಈಗ ನೋಡಿ ಕನ್ಫ್ಯೂಸ್ ಮಾಡ್ಬೇಕು. ನಾಷ್ಟ ಮಾಡ್ಲಿಕ್ಕೆ ಬಂದೀವಿ. ಹಿಂದಿರೋ ಅಂಕಲ್ ನೋಡಿ ಎಷ್ಟು ಗಾಬ್ರಾಗಿ ನೋಡತ್ತಾಳ, ಏನು ನಡ್ಸ್ಯಾರ ಇವರು ಅಂತೇಳಿ. ಇಲ್ಲೇ ವರ್ಷಿ ವೇಟ್ ಮಾಡತ್ತಾಳ ನಾಷ್ಟಕ್ಕೆ. ನಾಷ್ಟ ಬಂತು, ನಾವೆಲ್ಲ ನಾಷ್ಟ ಮಾಡ್ಲಿಕ್ಕತ್ತೀವಿ. ಸೊ ಯೂಶ್ವಲಿ ಹೋಟೆಲ್ದಾಗ ಬರ್ಡೇ ಪಾರ್ಟೀಸ್ ಎಲ್ಲ ಆಗ್ತಿರ್ತಾವೆ. ಅಲ್ಲಿ ಉಳಿದಿರೋ ಬಲೂನ್ಸ್ ಎಲ್ಲ ತಂದು ನಮ್ಮ ಹುಡುಗರಿಗೆ ಕೊಟ್ರೆ ಅವು ಆಟ ಆಡ್ಕೋತ ಬ್ಯುಸಿ ಇದ್ದು. ಅದಕ್ಕೆ ನಾವಂತೂ ಆರಾಮ್ ನಾಷ್ಟ ಮಾಡಿದ್ವಿ. ಬಟ್ ಆ್ಯಸ್ ಯೂಶ್ವಲ್ ಅಗತ್ಯ ತಿನ್ನೋದಿಲ್ಲ, ನಂಗೆ ಬೇಡ ಅನ್ಲಿಕ್ಕತ್ತಿದ್ದ. ಅದಕ್ಕೆ ಅಕ್ಷಿ ಅವನಿಗೆ ಫಸ್ಟ್ ತಿನ್ನಿಸಿ ಅಕ್ಕಿ ಆಮೇಲೆ ತಿಂದ್ಲು. ಅಕ್ಕಿ ತಿನ್ನಾಕತ್ತಿಲ್ಲ ಅಂತೇಳಿ ವರ್ಷ ಅಕ್ಕಿಗೆ ತಿನ್ನಿಸ್ಲಿಕ್ಕತ್ತಿದ್ಲು. ಸೊ ಇದೇ ನಡೆದಿತ್ತು ನಮ್ದು ಹೋಟೆಲ್ ಒಳಗೆ. ಐಸ್ ಕ್ರೀಮ್ ಸೇರ್ಲಾಡೋದು ಹುಡುಗರು ಇರೋದಿಲ್ಲ. ಆದರೆ ನಮ್ಮ ಅಗತ್ಯ ಹಠ ಬಿದ್ದು ಐಸ್ ಕ್ರೀಮ್ ಕೊಡಿಸ್ಕೊಂಡ, ಆದರೆ ಚೂರು ತಿನ್ನಲಿಲ್ಲ. ಎಲ್ಲನೂ ವರದೇಂದ್ರಾಗ ತಿನ್ನಿಸಿದ. ವರದೇಂದ್ರ ಮಸ್ತ್ ಬಿಜಾಪುರ ಗೋಲ್ ಗುಂಬಜ್ ಬರುತ್ತಾನ ಖಾಲಿ ಮಾಡಿದ. ಆಜಾ ಮೀರು ಆಜಾ. ಸಹಜ ಮುಮ್ತಾಜ್ ನಿಂತಾಳ ನೋಡಕ್ಕೆ ಹೆಂಗ. ಎತ್ಕೊಂಬಂದೀವ್ ನಾವು, ಸುಸ್ತಾಗಿದ್ದೀವ್ರ ನೋಡಿ. ಅಗತ್ಯ ಹಾಯ್ ಮಾಡ. ಎಷ್ಟನೇದು ಹತ್ತಿದ್ವಿ? 3ನೇದ್ದು. 4ನೇದು ಇರ್ಬೇಕು. Come on. ತಡಿ ಅಪ್ಪಿ, ಸಣ್ಣ ಕೂಸ ತಡಿ. ಜಾಸ್ಟ್ ಇನ್ನೂ ಒಂದು ಮೆಟ್ಲ, ಒಂದು ಮಜಲ್ ಫ್ಲೋರ್, 1 ಫ್ಲೋರ್. ಕಮಾನ್ ವರ್ದು, ಕಮಾನ್. ಅಲ್ಲಿ ಮತ್ತ ವೆನಿ ವೆರಿ ಗುಡ್ ವರದೇಂದ್ರ. ಹೋಗ್ರಿ, ನಡಿ ಒಳಗೆ ಹೋಗು. ಗೋಲ್ ಗುಂಬಜ್. Yes, let's get in. Woo, woo. This is the Echo Gallery. ಒಂದು ಸತಿ ಒದರಿದ್ರ 7 ಸತಿ ಕೇಳ್ತದ. ಅದರ ಅರ್ಥ ಬಿಜಾಪುರ ಮಂದಿಗೆ ಜಲ್ದಿ ಕಿವಿ ಕೇಳೋದಿಲ್ಲ ಅಂತ. How is Girl Gumbaz? It's as beautiful as it was. Oh, nice. ಸೊ ವಾಟರ್ ಕೊಡೋದು. Excuse my voice. Jagesh's voice. This is the view from Girl Gumbaz. ಇಡೀ ಬಿಜಾಪುರ ಕಾಣಿಸ್ತದಿಲ್ಲ, ಬಟ್ ಎಲ್ಲಿ ಏನದ ಗೊತ್ತಾಗಲ್ಲ.
ಈ ಹುಡುಗರಿಗೆ ಏನು ಅರ್ಥ ಆಗ್ಲಿಕ್ಕತ್ತಿತ್ತೋ ಏನೋ ಗೊತ್ತಿಲ್ಲ, ಬಟ್ ಇಷ್ಟು ಎಂಜಾಯ್ ಮಾಡಿದ್ರಲ್ಲ ಅವ್ರಿಗೆ ಬರಾಕ ಮನಸ್ಸಿರಲಿಲ್ಲ. ಕೆಳಗೆ ಬಿದ್ದು ಉಳ್ಳಾಡ್ಲಿಕ್ಕತ್ತಿದ್ದು ನಾ ಬರಲ್ಲ ಅಂತ ಹೇಳಿ. ಸೊ ನೀವು ನಿಮ್ಮ ಹುಡುಗರನ್ನ ಹಿಂಗೆ ಎಲ್ಲರ ಕರ್ಕೊಂಡು ಹೋಗ್ರಿ. ಹತ್ತಿರ ಆದ್ರೆ ಹತ್ತಿರ, ಬಟ್ ಅವ್ರಿಗೆ ಒಂದು ಎಕ್ಸ್ಪೋಜರ್ ಸಿಗುತ್ತೆ, ಹೊಸ ಜಾಗ ನೋಡ್ದಂಗೆ ಆಗುತ್ತೆ. ಆಮೇಲೆ ಎಲ್ಲರೂ ಅಂತಾರೆ ಅವ್ರಿಗೇನು ಅರ್ಥ ಆಗ್ತದೆ, ಈ ಸಣ್ಣ ಅದಾವು ಏನು ನೋಡ್ದಂಗೆ ಆಗುತ್ತೆ ಅಂತ. ಬಟ್ ಹಂಗಿರಲ್ಲ, ಅವ್ರಿಗೆ ಯಾವುದೋ ಒಂದು ಸಬ್ಕಾನ್ಷಿಯಸ್ ಮೆಮೊರಿ ಒಳಗೆ ಇದೆಲ್ಲ ಸ್ಟೋರ್ ಆಗುತ್ತೆ. ಆಮೇಲೆ ಅವ್ರ ಜೊತೆ ಕಳೆದಿರೋವಂತಹ ಮೆಮೊರಿ ನಿಮ್ದಾಗುತ್ತೆ. ಈ ಸಣ್ಣ ಮೂಮೆಂಟ್ಸ್ನ ಎಂಜಾಯ್ ಮಾಡಿರಿ, ಮಿಸ್ ಮಾಡ್ಕೋಬೇಡ್ರಿ. ನೋಡಿ, ನೀರಿಗೋಸ್ಕರ ಇಬ್ರು ಜಗಳಾಡ್ತಾ ಇದ್ದಾರೆ. ಇವಳು ಅಳ್ತಿದ್ದಾಳೆ, ಇವನು ನೀರು ಬೇಕಂತಿದ್ದಾನೆ. ಸಾಕ್ ಮಾಡ್ಬಿಟ್ಟಿದ್ದಾರೆ ಇವರೆಲ್ಲ. ಇವಳು ನೋಡಿ, ಇವನು ನೋಡಿ ಇಲ್ಲಿ ಪರ್ಸನ್ ಆಗಿ ಬಿಡ್ತಾ ಇದ್ದಾನೆ, ಇವನು ಸುಮ್ಮನೆ ಕೂದಿದ್ದಾನೆ. ಬೊಂಬಾಯಿ ನಂತೂ ಇದೆ. ಇವೊಂದೊಂದು ಲೋಕನೇ ಬೇರೆ. ವಿವಾನ್ ಇಲ್ಲೇ ಹಿಂಗೆ ಹೊರಗೆ ಬಂದ್ವಿ. ಇಲ್ಲಿ ಸ್ಕೂಲ್ ಮಕ್ಕಳು ನೋಡಿ ಎಷ್ಟು ಚಂದ ಲೈನೊಳಗೆ ಹೊಂಟಾಗ. ಇದನ್ನು ನೋಡಿ ನಾವು ಸಣ್ಣವರಿದ್ದಾಗ ಬಂದಿದ್ದ ನೆನಪಾದ ನಮಗೆ. ನಾನು, ಅಕ್ಷಿ, ನಮಗೆಲ್ಲರಿಗೂ ಗೋಲ್ ಗುಂಬಝಿಗೆ 4th ಸ್ಟ್ಯಾಂಡರ್ಡ್ ಇದ್ದಾಗ ಕರ್ಕೊಂಬಂದಿದ್ರು. ಸೊ ಗೋಲ್ ಗುಂಬಝಿಂದ ಹಾಗೆ ರೋಡ್ ಕ್ರಾಸ್ ಮಾಡ್ಕೊಂಡು ಈ ಕಡೆ ಬಂದ್ವಿ. ನೋಡಿದ್ರೆ ಟಾಂಗ ನಿಂತಿತ್ತು. ಸೊ ಅದು ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂತ ಹೇಳಿ ಅನ್ನಿಸ್ಲಿಕ್ಕತ್ತಿತ್ತು. ಇಲ್ಲಿ ಬಾರ್ಗೇನ್ ಮಾಡ್ಲಿಕ್ಕೆ ನಮ್ಮ ಅಕ್ಷಿ. ಸೊ 100 ರೂಪಾಯಿ ಅಂದ, ನಾವು 300 ರೂಪಾಯಿಗೆ ಬಂದ್ವಿ. ವರ್ಷಿ ಅನ್ಲಿಕ್ಕತ್ತಿಲ್ಲ 300 ರೂಪಾಯಿನಾ ಅಂತೇಳಿ. ಅದಕ್ಕೆ ಅಕ್ಷಿ ಲೆಕ್ಚರ್ ಮಾಡ್ಲಿಕ್ಕತ್ತಲ್ಲ, ಎಕ್ಸ್ಪೀರಿಯನ್ಸ್ ಮುಖ್ಯ, ರೊಕ್ಕ ನೋಡಬಾರ್ದು, ಇವೆಲ್ಲ ಲೈಫ್ ಒಳಗೆ ಯಾವಾಗಾರ ಸಿಗ್ತಾವೆ, ಎಕ್ಸ್ಪೀರಿಯನ್ಸ್ ಮಾಡಬೇಕು ಅನ್ಲಿಕ್ಕತ್ತಿಲ್ಲ. ಸೊ ಹಿಯರ್ ವಿ ಆರ್. ಸೊ ಮಧ್ಯಾಹ್ನ ಮಸ್ತ್ ಜವಾರಿ ಊಟ ಮಾಡಿದ್ವಿ ಒಂದು ಹೋಟೆಲ್ ಒಳಗೆ. ಆಮೇಲೆ ಅವತ್ತಿನ ದಿನ ಸಂಜೆಗೆ ನಮಗೆ ಬಾಗಲಕೋಟೆಗೆ ಹೋಗೋದಿತ್ತು. ಬಟ್ ನಮ್ಗೆ ಹೋಗೋಕೆ ಮನಸ್ಸಿರಲಿಲ್ಲ, ಇಷ್ಟು ವರ್ಷದ ಮೇಲೆ ಸಿಕ್ಕಿವಲ್ಲ. ಮತ್ತು ಮನೆಯೊಳಗೆ ರಿಕ್ವೆಸ್ಟ್ ಮಾಡ್ಕೊಂಡು ಅವತ್ತೊಂದು ದಿನವೂ ನಾವು ಬಿಜಾಪುರದಾಗ ಇದ್ವಿ. ಸೊ ರಾತ್ರಿ ನಾವು 2:30 ತನಕ ಮಾತಾಡ್ಲಿಕ್ಕತ್ತಿದ್ವಿ, ಮತ್ತು ಯಾವಾಗ ಹಿಂಗೆ ಸಿಗ್ತೀವಿ ನಾವು ಅಂತ ಹೇಳಿ. ಒಟ್ಟಾರ ನಿದ್ದಿನ ಮಾಡಿಲ್ಲ. ಮುಂಜಾನೆ 5 ಗಂಟೆಗೆ ಹೇಳೋದಿತ್ತು, ರಾತ್ರಿ 2:30 ತನಕ ಮಾತಾಡ್ಕೋತ ಕೂತಿದ್ವಿ. ಸೊ ಮುಂಜಾನೆ ಎದ್ದು 6 ಗಂಟೆಗೆ ಬಸ್ ಇತ್ತು, ಅಲ್ಲಿಂದ ನಾವು ಬಾಗಲಕೋಟೆ ಹತ್ಕೊಂಡ್ಬಂದ್ವಿ. ಹಿಂಗಾದ ನಮ್ಮ ಫ್ರೆಂಡ್ಸ್ ರಿಯೂನಿಯನ್. ಮತ್ತು ಯಾವಾಗ ಸಿಗ್ತೀವಿ ನೋಡೋಣ. ಅಲ್ಲಿ ತನಕ ನನ್ನ ಫ್ರೆಂಡ್ಸ್ನ ನಾನು ಭಾಳ ಮಿಸ್ ಮಾಡ್ಕೋತೀನಿ.